ಅಂತಿಮ ಸೇಡು ಅಂದ್ರೆ ಹೇಗಿರುತ್ತೆ? ಈ ಪ್ರಶ್ನೆ ಕೇಳಿದ್ರೇ ಒಂಥರ ಕುತೂಹಲ ಅಲ್ವಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಂಬೋಕ್ ಆಗದೇ ಇರೋ ಒಂದು ಕಥೆಯೊಳಗೆ ಹೋಗೋಣ. ಜರ್ಮನಿಯಲ್ಲಿ ಒಬ್ಬ ವ್ಯಕ್ತಿಗೆ ಡಿವೋರ್ಸ್ ಆಗುತ್ತೆ. ಕೋರ್ಟ್ ಹೇಳುತ್ತೆ, ನಿನ್ನ ಆಸ್ತಿಯಲ್ಲಿ ಅರ್ಧ ನಿನ್ನ ಮಾಜಿ ಪತ್ನಿಗೆ ಕೊಡು ಅಂತ. ಆದ್ರೆ ಆತ ಸೇಡನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾನೆ. ಅಕ್ಷರಶಃ ತನ್ನ ಹತ್ರ ಇದ್ದ ಪ್ರತಿಯೊಂದು ವಸ್ತುವನ್ನ, ಸೋಫಾ, ಫೋನ್, ಲ್ಯಾಪ್ಟಾಪ್, ಅಷ್ಟೇ ಯಾಕೆ ತನ್ನ ಕಾರನ್ನು ಕೂಡ ಗರಗಸದಿಂದ ಕರೆಕ್ಟಾಗಿ ಅರ್ಧಕ್ಕೆ ಕತ್ತರಿಸಿ ಒಂದು ಭಾಗವನ್ನ ತನ್ನ ಮಾಜಿ ಪತ್ನಿಗೆ ಪಾರ್ಸಲ್ ಮಾಡ್ತಾನೆ. ಇದಕ್ಕಲ್ವಾ ಹೇಳೋದು ಪಕ್ಕಾ ಕ್ಲೀನ್ ಬ್ರೇಕ್ ಅಂತ? ಈ ತರಹ ತಲೆ ತಿರುಗಿಸೋ ಘಟನೆಗಳು ಇವತ್ತಿನ ನಮ್ಮ ವಿಶ್ಲೇಷಣೆಯ ಒಂದು ಸಣ್ಣ ಝಲಕಷ್ಟೇ. ನಮ್ಮ ಸುತ್ತಲಿನ ಜಗತ್ತನ್ನ ನೋಡೋ ದೃಷ್ಟಿಯನ್ನೇ ಬದಲಿಸಬಹುದಾದಂಥ 10 ಸತ್ಯಗಳನ್ನ ನೋಡೋಣ. ಇದರ ಶೀರ್ಷಿಕೆ ಅದ್ಭುತ ಒಳನೋಟಗಳು, ನಂಬಲಾಗದ 10 ಸತ್ಯಗಳು. ನಮ್ಮ ಈ ಪಯಣದಲ್ಲಿ 4 ನಿಲ್ದಾಣಗಳಿವೆ. ಮೊದಲಿಗೆ, ದಿನನಿತ್ಯ ನಾವು ಬಳಸೋ ವಸ್ತುಗಳ ರಹಸ್ಯ ಜೀವನದೊಳಗೆ ಇಣುಕು ನೋಡೋಣ. ಆಮೇಲೆ ಮನುಷ್ಯರ ವಿಚಿತ್ರ ಅದ್ಭುತ ನಡವಳಿಕೆಗಳ ಜಗತ್ತಿನಲ್ಲಿ ಮುಳುಗೋಣ. ನಂತರ ದೊಡ್ಡ ದೊಡ್ಡ ಕನಸುಗಳು ಹೇಗೆ ದೊಡ್ಡ ದುರಂತಗಳಾದವು ಅನ್ನೋದನ್ನ ನೋಡೋಣ. ಕೊನೆಗೆ ನಮ್ಮ ಬ್ರಹ್ಮಾಂಡದ ಬಗ್ಗೆ ತಲೆತಿರುಗಿಸೋ ಕೆಲವು ಸತ್ಯಗಳ ಜೊತೆ ನಮ್ಮ ಕಲ್ಪನೆಯ ಎಲ್ಲೆಗಳನ್ನ ದಾಟೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲ ನಿಲ್ದಾಣ, ವಸ್ತುಗಳ ರಹಸ್ಯ ಜೀವನ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವ ವಸ್ತುಗಳ ಹಿಂದೆ ಎಂಥ ರಹಸ್ಯ ಅಡಗಿದೆ ಅಂತ ನೋಡೋಣ. ಬಹುಶಃ ಇನ್ಮುಂದೆ ಅಡುಗೆ ಮನೆ ಹೋದಾಗ ಗ್ಯಾಸ್ ಸ್ಟೋವ್ ಬಗ್ಗೆ ಯೋಚಿಸೋ ರೀತಿನೇ ಬದಲಾಗಬಹುದು. ಮನೇಲಿ ಗ್ಯಾಸ್ ಲೀಕ್ ಆದಾಗ ಒಂದು ವಿಚಿತ್ರ ವಾಸನೆ ಬರುತ್ತಲ್ಲ. ಅಚ್ಚರಿ ಏನೆಂದ್ರೆ ಅದು ಗ್ಯಾಸ್ನ ನಿಜವಾದ ವಾಸನೆ ಅಲ್ಲ. ಅಡಿಗೆ ಅನಿಲಕ್ಕೆ ನೈಸರ್ಗಿಕವಾಗಿ ಯಾವುದೇ ವಾಸನೆ ಇರೋದಿಲ್ಲ. ಹಾಗಾಗಿ ಒಂದು ವೇಳೆ ಗ್ಯಾಸ್ ಲೀಕ್ ಆದ್ರೆ ನಮಗೆ ಗೊತ್ತಾಗ್ಲಿ ಅಂತ ಈಥೈಲ್ ಮರ್ಕ್ಯಾಪ್ಟನ್ ಅನ್ನೋ ಕೆಮಿಕಲ್ ಸೇರಿಸ್ತಾರೆ. ಇದು ಒಂದು ರೀತಿ ನಮ್ಮ ಮನೆಗೆ ಮೊದಲೇ ಅಳವಡಿಸಿರೋ ಬಿಲ್ಟ್ ಇನ್ ಅಲಾರ್ಮ್ ಸಿಸ್ಟಮ್ ಇದ್ದ ಹಾಗೆ. ಯೋಚನೆ ಮಾಡಿ, ಅದೆಷ್ಟು ಬುದ್ಧಿವಂತಿಕೆ ಅಲ್ವಾ? ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಚೀನಾದ ಒಂದು ಕಾಫಿ ಶಾಪ್ನಲ್ಲಿ ಸ್ವೀಟ್ ಲಿಟಲ್ ರೈನ್ ಅನ್ನೋ ಕಾಫಿ ಆರ್ಡರ್ ಮಾಡಿದಾಗ ಬಿಸಿ ಬಿಸಿ ಕಾಫಿ ಕಪ್ನ ಮೇಲೆ ಒಂದು ಹತ್ತಿ ಮಿಠಾಯಿಯ ಮೋಡ ತೇಲ್ತಾ ಇರುತ್ತೆ. ಆ ಕಾಫಿಯ ಹಬೆಗೆ ಆ ಮೋಡ ನಿಧಾನವಾಗಿ ಕರಗಿ ಸಿಹಿಯಾದ ಸಕ್ಕರೆ ಹನಿಗಳು ಮಳೆ ಹಾಗೆ ಕಾಫಿ ಮೇಲೆ ಬೀಳುತ್ತೆ. ಇದು ಬರೀ ಒಂದು ಕಾಫಿಯಲ್ಲ, ಅದೊಂದು ಅನುಭವ, ಒಂದು ಕಲಾಕೃತಿ. ಸರಿ, ಈಗ ಕಾರುಗಳ ವಿಷಯಕ್ಕೆ ಬರೋಣ. ಒಂದು ಸಾಮಾನ್ಯ ಕಾರಿನ ಆಯಿಲ್ ಚೇಂಜ್ ಮಾಡಿಸೋಕೆ ಅಂದರೆ ಹೆಚ್ಚಂದ್ರೆ ಕೆಲವು ₹1,000 ಆಗ್ಬೋದು ಅಷ್ಟೇ. ಆದರೆ ಒಂದು ಬುಗಾಟಿ ವೈರಾನ್ಗೆ ಅದಕ್ಕೆ ಬಹುಶಃ ಒಂದು ಸೆಕೆಂಡ್ ಲೋನ್ ತಗೋಬೇಕಾಡತ್ತೇನೋ. ಯಾಕಂದ್ರೆ ಅದರ ಖರ್ಚು ಕೇಳಿದ್ರೆ ನಿಜವಾಗ್ಲೂ ತಲೆ ತಿರುಗುತ್ತೆ. ಹೌದು, ಸರಿಯಾಗೇ ಕೇಳಿಸ್ಕೊಂಡಿದ್ದೀರಿ. ಬರೋಬ್ಬರಿ $25,000. ಅಂದ್ರೆ ಇವತ್ತಿನ ರೇಟ್ನಲ್ಲಿ ಸುಮಾರು ₹20 ಲಕ್ಷ ಹೆಚ್ಚು. ಅಬ್ಬಬ್ಬಬ್ಬಾ, ಇದು ಭಾರತದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ 1 ವರ್ಷದ ಸಂಬಳಕ್ಕಿಂತಲೂ ಜಾಸ್ತಿ. ಯೋಚನೆ ಮಾಡಿ, ಒಂದೇ ಒಂದು ಆಯಿಲ್ ಚೇಂಜ್ನ ಖರ್ಚಿನಲ್ಲಿ ಒಂದು ಹೊಸ SUV ಕಾರನ್ನೇ ಕೊಂಡ್ಕೋಬಹುದು. ಇಲ್ಲಾಂದ್ರೆ ಆರಾಮಾಗಿ ಒಂದು ವರ್ಲ್ಡ್ ಟೂರ್ ಮಾಡ್ಕೊಂಬರಬಹುದು. ಅಷ್ಟೇ ಅಲ್ಲ, ಈ ಕೆಲಸಕ್ಕೆ ಬರೋಬ್ಬರಿ 27 ಗಂಟೆ ಬೇಕಂತೆ. ಅಷ್ಟು ಹೊತ್ತಲ್ಲಿ ನಾವು ದೆಹಲಿಯಿಂದ ನ್ಯೂಯಾರ್ಕ್ಗೆ ಫ್ಲೈಟ್ನಲ್ಲಿ ಹೋಗಿ ವಾಪಸ್ ಕೂಡ ಬಂದ್ಬಿಡಬಹುದು. ನಮ್ಮ ಸುತ್ತಮುತ್ತ ಇರೋ ವಸ್ತುಗಳಲ್ಲೇ ಇಷ್ಟೆಲ್ಲ ಕಾಂಪ್ಲೆಕ್ಸಿಟಿ ಇದ್ರೆ ಏನು ಎಲ್ಲಕ್ಕಿಂತ ಕಾಂಪ್ಲೆಕ್ಸ್ ಆಗಿರೋ ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ. ಅದುವೇ ಮನುಷ್ಯರು. ನಮ್ಮನ್ನ ಪ್ರೇರೇಪಿಸೋದು ಯಾವುದು? ನಮ್ಮ ನಡವಳಿಕೆ ಹೇಗಿರುತ್ತೆ? ನೋಡೋಣ ಬನ್ನಿ. ರೀಡರ್ಸ್ ಡೈಜೆಸ್ಟ್ ಒಂದು ಸಖತ್ ಪ್ರಯೋಗ ಮಾಡಿತು. ಪ್ರಪಂಚದ ಬೇರೆ ಬೇರೆ ನಗರಗಳಲ್ಲಿ ವೇಣುವೆಂತಲೇ 12 ವಾಲೆಟ್ಗಳನ್ನ ಬೀಳ್ಸಿ ಎಷ್ಟು ಜನ ಪ್ರಾಮಾಣಿಕವಾಗಿ ಅದನ್ನ ವಾಪಸ್ ತಂದುಕೊಡ್ತಾರೆ ಅಂತ ನೋಡಿದ್ರು. ರಿಸಲ್ಟ್ಸ್ ಮಾತ್ರ ನಿಜಕ್ಕೂ ಶಾಕಿಂಗ್. ಫಿನ್ಲ್ಯಾಂಡ್ನ ಹೆಲ್ಸಿಂಕಿಯಲ್ಲಿ 12ಕ್ಕೆ 11 ವಾಲೆಟ್ಗಳು ವಾಪಸ್ ಬಂದವು. ಅವರು ಫಸ್ಟ್. ಆದ್ರೆ ನಮ್ಮ ಮುಂಬೈ 12ರಲ್ಲಿ 9 ವಾಲೆಟ್ಗಳನ್ನ ವಾಪಸ್ ಕೊಟ್ಟು ಜಗತ್ತಲ್ಲೇ 2ನೇ ಅತ್ಯಂತ ಪ್ರಾಮಾಣಿಕ ನಗರ ಅಂತ ಸಾಬೀತು ಮಾಡಿತು. ಇದು ಕೇಳೋಕೆ ಖುಷಿಯಾಗುತ್ತಲ್ವಾ? ಈಗ ಪ್ರಾಮಾಣಿಕತೆಯಿಂದ ಪೂರ್ತಿ ತದ್ವಿರುದ್ಧವಾದ ಇನ್ನೊಂದು ಕಥೆ ಕೇಳಿ. ಫುಟ್ಬಾಲ್ ದೇವರು ಲಿಯೋನೆಲ್ ಮೆಸ್ಸಿ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ತಾಗ ಒಬ್ಬ ವ್ಯಕ್ತಿ ಅವರು ಬಳಸಿದ ಟಿಶ್ಯೂ ಪೇಪರ್ ಎತ್ಕೊಂಡು ಅದನ್ನ ಆನ್ಲೈನ್ನಲ್ಲಿ $1 ಮಿಲಿಯನ್ ಹರಾಜಿಟ್ಟ. ಅಂದ್ರೆ ಸುಮಾರು ₹8 ಕೋಟಿ. ಯಾಕೆ ಅಂತ ಕೇಳಿದ್ರೆ ಆ ಟಿಶ್ಯೂನಲ್ಲಿ ಮೆಸ್ಸಿಯ DNA ಇದೆ, ಅದರಿಂದ ಇನ್ನೊಬ್ಬ ಮೆಸ್ಸಿಯನ್ನ ಕ್ಲೋನ್ ಮಾಡಬಹುದು ಅಂತ ಹೇಳಿದ. ಕೆಲವೊಮ್ಮೆ ಸತ್ಯ ಅನ್ನೋದು ಕಲ್ಪನೆಗಿಂತಾನೂ ವಿಚಿತ್ರವಾಗಿರುತ್ತಲ್ವಾ? ಇಲ್ಲಿಯವರೆಗೂ ವೈಯಕ್ತಿಕ ಘಟನೆಗಳನ್ನ ನೋಡಿದ್ವಿ. ಈಗ ಸ್ವಲ್ಪ ದೊಡ್ಡ ಸ್ಕೇಲ್ಗೆ ಹೋಗೋಣ. ದೊಡ್ಡ ಮಹತ್ವಾಕಾಂಕ್ಷಿಗಳು ಹೇಗೆ ದೊಡ್ಡ ಮಟ್ಟದಲ್ಲಿ ಫೇಲ್ ಆದ್ವು ಅನ್ನೋದರ 2 ಎಚ್ಚರಿಕೆಯ ಕಥೆಗಳನ್ನ ಈಗ ನೋಡೋಣ. ಈ ಸಂಖ್ಯೆ ನೋಡಿ, 90,000 lakhs ಅಂದ್ರೆ 9 ಕೋಟಿ. ಇದು ಚೀನಾದಲ್ಲಿರೋ ಖಾಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸಬಹುದಾದ ಜನರ ಸಂಖ್ಯೆ. ಆ ದೇಶದ ರಿಯಲ್ ಎಸ್ಟೇಟ್ ಬಿಕ್ಕಟ್ಟು ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಬೆರಗುಗೊಳಿಸುವ ಅಂಕಿಅಂಶ.
ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ಫ್ರಾನ್ಸ್ ದೇಶದ ಇಡೀ ಜನಸಂಖ್ಯೆಯನ್ನ ತಂದು ಚೀನಾದ ಈ ಖಾಲಿ ಮನೆಗಳಲ್ಲಿ ತುಂಬಿದ್ರೂ ಇನ್ನೂ ಜಾಗ ಖಾಲಿ ಉಳಿಯುತ್ತೆ. ಇದೇನಪ್ಪ, ಒಂದ್ ದೇಶದೊಡೆ ಇನ್ನೊಂದು ಪ್ರೇತರಾಷ್ಟ್ರ ಇದ್ದಾಗಿದೆ. 1992ರಲ್ಲಿ ಫಿಲಿಪೈನ್ಸ್ನಲ್ಲಿ ಪೆಪ್ಸಿ ನಂಬರ್ ಫೀವರ್ ಅಂತ ಒಂದು ಪ್ರಮೋಷನ್ ಶುರು ಮಾಡಿತು. ಅದು ಸಿಕ್ಕಾಪಟ್ಟೆ ಹಿಟ್ ಆಗಿ ಅವರ ಮಾರ್ಕೆಟ್ ಶೇರ್ 4%ಇಂದ 25%ಗೆ ಜಿಗಿತು. ಆದರೆ ಆಮೇಲೆ ಆಗಿದ್ದೇ ದೊಡ್ಡ ದುರಂತ. ಒಂದು ಕಂಪ್ಯೂಟರ್ ಗ್ಲಿಚ್ಚಿಂದ ವಿನ್ನಿಂಗ್ ನಂಬರ್ ಕೆಲವು ಕ್ಯಾಪ್ಗಳ ಬದಲು ಬರೋಬ್ಬರಿ 8 ಲಕ್ಷ ಬಾಟಿಲ್ ಕ್ಯಾಪ್ಗಳ ಮೇಲೆ ಪ್ರಿಂಟ್ ಆಗ್ಬಿಡ್ತು. ಪೆಪ್ಸಿ ಅಷ್ಟು ಹಣ ಕೊಡೋಕ್ ಆಗದೇ ಇದ್ದಾಗ ದೇಶಾದ್ಯಂತ ಗಲಭೆಗಳು ಶುರುವಾದ್ವು. ಟ್ರಕ್ಗಳಿಗೆ ಬೆಂಕಿ ಹಚ್ಚಿದ್ರು, ಬಾಂಬ್ ದಾಳಿಗಳಾದ್ವು, ಜನ ಪ್ರಾಣ ಕಳ್ಕೊಂಡ್ರು. ಒಂದು ಸಣ್ಣ ಮಾರ್ಕೆಟಿಂಗ್ ಐಡಿಯಾ ಒಂದು ರಾಷ್ಟ್ರೀಯ ದುರಂತವಾಗಿ ಬದಲಾಗಿತ್ತು. ಸರಿ, ಈಗ ಕೊನೆಯದಾಗಿ ನಮ್ಮ ವಾಸ್ತವದ ಗ್ರಹಿಕೆಯನ್ನೇ ಪ್ರಶ್ನಿಸುವ, ನಿಜವಾಗ್ಲೂ ತಲೆ ತಿರುಗಿಸೋ ಕೆಲವು ಕಾನ್ಸೆಪ್ಟ್ಗಳ ಜಗತ್ತಿಗೆ ಹೋಗೋಣ. ಅರ್ತ್ ಸ್ಯಾಂಡ್ವಿಚ್ ಬಗ್ಗೆ ಎಲ್ಲಾದ್ರೂ ಕೇಳಿದ್ದೀರಾ? ಕೇಳೋಕೆ ತಮಾಷೆಯಾಗಿ ಅನ್ಸ್ತ್ರೂ ಇದು ನಿಜವಾಗ್ಲೂ ನಡೆದಿದ್ದು. ನ್ಯೂಜಿಲೆಂಡಲ್ಲಿ ಒಬ್ಬ ವ್ಯಕ್ತಿ ಮತ್ತು ಸ್ಪೇನಲ್ಲಿರೋ ಅವನ ಫ್ರೆಂಡ್ ಇಬ್ರು ಭೂಮಿಯ ನಿಖರವಾಗಿ ವಿರುದ್ಧ ದಿಕ್ಕಿನಲ್ಲಿ ಒಂದೇ ಸಮಯದಲ್ಲಿ ನೆಲದ ಮೇಲೆ ಒಂದೊಂದು ಬ್ರೆಡ್ ಸ್ಲೈಸ್ ಇಟ್ರು. ಹಾಗೆ ಮಾಡಿದ್ರಿಂದ ಏನಾಯ್ತು? ಇಡೀ ಭೂಗ್ರಹವೇ ಒಂದು ದೈತ್ಯ ಸ್ಯಾಂಡ್ವಿಚ್ನ ಮಧ್ಯದ ಫೀಲಿಂಗ್ ಆಯ್ತು. ಯಾರಿಗಾದ್ರೂ ಹಸಿವಾಗ್ತಿದೆಯಾ? ನಮ್ಮ ಭೂಮಿ ಮೇಲೆ ಹೈವೇಗಳು ಇರೋದು ಗೊತ್ತು. ಆದರೆ ಬಾಹ್ಯಾಕಾಶದಲ್ಲೂ ಒಂದು ಸೂಪರ್ ಹೈವೇ ಇದೆ ಅಂದ್ರೆ ನಂಬ್ತೀರಾ? ಇದು ಟಾರಿನಿಂದ ಮಾಡಿರೋ ರೋಡಲ್ಲ, ಬದಲಿಗೆ ಗ್ರಹಗಳ ಗುರುತ್ವಾಕರ್ಷಣೆಯ ಬಲದಿಂದ ಸೃಷ್ಟಿಯಾಗಿರೋ ಅದೃಶ್ಯ ದಾರಿಗಳು. ಇದು ಬಾಹ್ಯಾಕಾಶದಲ್ಲಿರೋ ನದಿ ಪ್ರವಾಹದ ಹಾಗೆ. ಸ್ಪೇಸ್ ಕ್ರಾಫ್ಟ್ಗಳು ಈ ಹೈವೇ ಮೇಲೆ ಹೋದ್ರೆ ತುಂಬಾನೇ ಕಮ್ಮಿ ಇಂಧನ ಬಳಸಿ ನಂಬೋಕೆ ಆಗ್ದಿರೋ ವೇಗದಲ್ಲಿ ಸೌರವ್ಯೂಹದಾದ್ಯಂತ ಪ್ರಯಾಣ ಮಾಡಬಹುದು. ಈ ಸೂಪರ್ ಹೈವೇ ಎಷ್ಟು ಫಾಸ್ಟ್ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಗುರುಗ್ರಹದಿಂದ ನೆಪ್ಚೂನ್ಗೆ ಹೋಗೋಕೆ ಸಾಮಾನ್ಯವಾಗಿ 100 ವರ್ಷಗಳು ಬೇಕು. ಆದರೆ ಇದೇ ಸೂಪರ್ ಹೈವೇ ಬಳಸಿದ್ರೆ ಜಸ್ಟ್ 10 ವರ್ಷಗಳಲ್ಲಿ ತಲುಪೋದು. ಇದು ಸಾಮಾನ್ಯ ರೋಡ್ ಟ್ರಿಪ್ ಹೋಗೋದಕ್ಕೂ ಸೂಪರ್ಸಾನಿಕ್ ಜೆಟ್ನಲ್ಲಿ ಹಾರೋದಕ್ಕೂ ಇರೋ ವ್ಯತ್ಯಾಸದ ಹಾಗೆ. ಹಾಗಾದ್ರೆ ಇವತ್ತಿನ ಈ ನಮ್ಮ ಪಯಣದಿಂದ ನಾವು ಏನು ಕಲಿತಾ ಹಾಗಾಯಿತು? ಅತಿ ಸರಳ ವಿಷಯಗಳಲ್ಲೂ ದೊಡ್ಡ ಸಂಕೀರ್ಣತೆ ಅಡಗಿರ್ಬೋದು ಅನ್ನೋದನ್ನ, ಮನುಷ್ಯರ ನಡವಳಿಕೆ ಅನ್ನೋದು ಒಂದು ಅನಿರೀಕ್ಷಿತ ಹುಚ್ಚು ಸಾಹಸದ ಹಾಗೆ ಅನ್ನೋದನ್ನ, ಅಥವಾ ದೊಡ್ಡ ಕನಸುಗಳು ಕೂಡ ದೊಡ್ಡದಾಗಿ ವಿಫಲವಾಗ್ಬೋದು ಅಂತನ, ಹಾಗೇನೆ ನಮ್ಮ ಈ ಬ್ರಹ್ಮಾಂಡ ನಮ್ಮ ಊಹೆಗೂ ಮೀರಿದ ವಿಸ್ಮಯಗಳ ಆಗರ ಅನ್ನೋದನ್ನ. ಇಲ್ಲಿಗೆ ನಮ್ಮ ಇವತ್ತಿನ ವಿಶ್ಲೇಷಣೆ ಮುಗಿತು. ಆದರೆ ಪ್ರಶ್ನೆಗಳು ಇಲ್ಲಿಗೇನಿಲ್ಲ. ಬಾಹ್ಯಾಕಾಶದಲ್ಲಿರೋ ಹಾಗೆ ನಮ್ಮ ಸ್ವಂತ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇನ್ನೆಷ್ಟು ಅದೃಶ್ಯ ಹೈವೇಗಳು ಪತ್ತೆಯಾಗೋಕೆ ಕಾಯ್ತಾಯಿವೆಯೋ, ಇನ್ನೆಷ್ಟು ಗುಪ್ತ ಸತ್ಯಗಳು ಬೆಳಕಿಗೆ ಬರೋಕೆ ಕಾಯ್ತಾಯಿವೆಯೋ? ಅನ್ವೇಷಣೆಯ ಈ ಪಯಣಕ್ಕೆ ಕೊನೆಯಿಲ್ಲ. ಮುಂದಿನ ಬಾರಿ ಸಿಗೋವರೆಗೂ ಯೋಚಿಸ್ತಾ ಇರಿ, ಅನ್ವೇಷಿಸ್ತಾ ಇರಿ.